ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತಂದರೆ ನಿಮಗೆ ಗೊತ್ತಿದೆ, 400 ಕೋಟಿ ರೂಪಾಯಿ ಹಣ ಅಪಹರಣ ಆಗಿದೆ, ಕಳ್ಳತನ ಮಾಡಿದ್ದಾರೆ. ಅದು ದೇಶದೆಲ್ಲೆಡೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವರಿಗೆ ಕೆಲವೊಂದು ವಿಚಾರಗಳು ಮಾತ್ರ ಗೊತ್ತು, ಆದರೆ ಈ ಒಂದು ಕಳ್ಳತನ ಏನಿದೆ ಅದು ಯಾವ ರೀತಿಯಾಗಿ ನಡೆಯಿತು, ಹೆಂಗೆ ಪ್ಲಾನ್ ಮಾಡಿದ್ರು, ಇದರಲ್ಲಿ ಈಗ ಏನು ಹೆಸರುಗಳು ಕೇಳಿ ಬಂದಿದೆ, ಅವರು ಮಾತ್ರ ಇಲ್ಲ ಬೇರೆಯವರ ಹೆಸರು ಕೂಡ ಕೇಳಿ ಬಂದಿದೆ. ಅದು ನಿಜವಾಗಿಯೂ ಕೂಡ ಹೆಂಗೆ ಪ್ಲಾನ್ ಮಾಡಿದ್ರು ಅದಕ್ಕಲ್ಲ, ಈ ಒಂದು ದುಡ್ಡು ಹೆಂಗೆ ಕಳೆದೋಗಿದೆ ಅನ್ನುವಂತಹ ವಿಚಾರ ಹೊರಗೆ ಬಂತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಡಿಯೋಗಳು ಕೂಡ ಈಗ ರಿಲೀಸ್ ಆಗಿದೆ. ಅಷ್ಟೇ ಅಲ್ಲ, ಈ ದುಡ್ಡು ಹೊರಗೆ ಬರೋಕ್ಕೆ ಕಾರಣ ಮುಖ್ಯವಾಗಿ ಏನು ಅಂತಂದರೆ, ಒಬ್ಬ ವ್ಯಕ್ತಿಗೆ ಚಿತ್ರಹಿಂಸೆಯನ್ನು ಕೊಡಲಾಗಿತ್ತು. ಆ ಸಮಯದಲ್ಲಿ ಈ ವಿಚಾರ ಹೊರಗೆ ಬಂದಿದೆ. ಅಸಲಿಗೆ ಈ ದರೋಡೆ ಹೇಗಾಯಿತು ಹಾಗಾದರೆ, ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡಲಾಗಿತ್ತು, ಯಾರ್ಯಾರು ಹೆಂಗೆ ಪ್ಲಾನ್ ಮಾಡಿದ್ರು, ಯಾರ ಕೆಲಸ ಏನಾಗಿತ್ತು, ದೇಶವನ್ನೇ ಬೆಚ್ಚಿ ಬೀಳಿಸಿದ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡಾ ಪ್ರಕರಣ ಏನಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಸ್ಫೋಟಕ ಅಂಶಗಳು ಈಗ ಬಯಲಾಗ್ತಾ ಇದೆ. ದರೋಡೆ ಹಿಂದೆ ಏನೇನಾಯಿತು, ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಲಿಂಕ್ ಇತ್ತು, ಇದಕ್ಕೆ ಈಗ ಗುಜರಾತ್ಗೂ ಕೂಡ ವ್ಯಾಪಿಸಿದೆ, ಅದರ ಲಿಂಕು ಕೂಡ ಇದೆ. ಒಂದು ವಿಚಾರ ಅಲ್ಲ, ಎಲ್ಲ ಸಂಪೂರ್ಣವಾದಂತಹ ವಿಚಾರ ಇಲ್ಲಿ. ಇದು ಸಿನಿಮಾ ಕಥೆಯನ್ನು ಕೂಡ ಮೀರಿಸಿದಂತಹ ದರೋಡೆ, ಆ ರೀತಿಯಾದ ಅಂಶಗಳು ಬಯಲಾಗಿದೆ. ಈಗ ಸತ್ಯ ವಿಚಾರಗಳು ಇವೆಲ್ಲವೂ ಕೂಡ ದರೋಡೆ ಆಗಿದೆ ಅಂತ ಯಾರಿಗೂ ಹೇಳಲಿಲ್ಲ, ಯಾರು ಹೋಗಿ ಕಂಪ್ಲೇಂಟನ್ನು ಕೊಡಲಿಲ್ಲ, ಯಾರೋಗಿ ಅಯ್ಯೋ ನನ್ನ ದುಡ್ಡು ಹೋಗ್ಬಿಡ್ತು ಅಂತ ಬಾಯ್ ಬಡ್ಕೊಂಡು ಏನೂ ಕೂಡ ಹೇಳಿಲ್ಲ. ಆದರೂ ಕೂಡ ಇದು ಹೊರಗೆ ಬಂತು. ನಂದೇ ದುಡ್ಡು ಅಂತ ಯಾರು ಮುಂದೆ ಬರಲಿಲ್ಲ ಈ ಒಂದು ದುಡ್ಡಿನ ಬಗ್ಗೆ ಒಪ್ಕೊಳ್ಳೋಕ್ಕೆ. ಈ ಕಳ್ಳತನದ ರೋಚಕ ಕಥೆ ನಿಮ್ಮ ಮುಂದೆ ಈಗ ಎಲ್ಲವನ್ನೂ ಕೂಡ ನಾವು ತೆರೆದಿಡ್ತೇವೆ. ನಾವು ಸಾಮಾನ್ಯವಾಗಿ 1,000 ರೂಪಾಯಿ 500 ರೂಪಾಯಿ ಕಳೆದೋದ್ರು ಕೂಡ ಇವರೊಂದು ದುಡ್ಡು ಕಳೆದೋಗ್ಬಿಡ್ತು ಅಂತ 10 ಜನಕ್ಕೆ ಹೇಳ್ಕೊಂಡು ಬರ್ತೀವಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಆದರೆ ಇಲ್ಲಿ 400 ಕೋಟಿ ರೂಪಾಯಿ ದುಡ್ಡು ಕಳೆದೋದ್ರೂ ಕೂಡ ಯಾವ ಆಸಾಮಿ ಕೂಡ ಬಂದು ಅದು ನನ್ನ ದುಡ್ಡು ಕಳೆದೋಗಿದೆ ಹುಡುಕೊಡಿ ಅಂತ ಯಾರೂ ಕೂಡ ಬಂದು ಹೇಳಲಿಲ್ಲ. ಹಾಗಾದರೆ ಈ ವಿಚಾರ ಹೆಂಗೆ ಗೊತ್ತಾಯಿತು, ಹೆಂಗೆ ಬೆಳಕಿಗೆ ಬಂತು? ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಎಲ್ಲದಕ್ಕೂ ಕೂಡ ಲಿಂಕ್ ಇದೆ. ಹಾಗಾದರೆ ಯಾವ ರಾಜ್ಯದಲ್ಲಿ ಯಾರ ಕೈವಾಡ ಇದೆ, ಯಾರ್ಯಾರಿಗೆ ಲಿಂಕ್ ಇದೆ, ಈ ಹಣ ಯಾರಿಗೆ ಸೇರಿದ್ದು? 1 ಕೋಟಿ 2 ಕೋಟಿ ಅದ್ಯಾವುದೂ ಅಲ್ಲ. 400 ಕೋಟಿ ರೂಪಾಯಿಯನ್ನು ಇವರು ಎಲ್ಲಿಗೆ ಕಳಿಸ್ತಾ ಇದ್ರು, ಯಾರಿಗೆ ಕಳಿಸ್ತಾ ಇದ್ರು, ಯಾಕಾಗಿ ಕಳಿಸ್ತಾ ಇದ್ರು, ಆ ದುಡ್ಡು ಎಲ್ಲಿಂದ ಬಂತು? ಇಷ್ಟು ದುಡ್ಡನ್ನು ಈ ಹಿಂದೆ ಇವರು ಎಲ್ಲಿ ಬಚ್ಚಿಟ್ಟಿದ್ರು, ಇದನ್ನ ಈ ಸಮಯದಲ್ಲೇ ಯಾಕೆ ತೆಗೆದುಕೊಂಡು ಹೋಗ್ತಿದ್ರು? ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಈ ದುಡ್ಡನ್ನು ತೆಗೆದುಕೊಂಡು ಹೋಗೋಕ್ಕೆ ಹೆಂಗೆ ಪ್ಲಾನ್ ಮಾಡಿದ್ರು, ಯಾವ ರೂಟ್ನಿಂದ ಹೋದರೆ ಸೇಫ್, ಯಾವ ಕಡೆಯಿಂದ ಹೋದರೆ ನಮ್ಮನ್ನು ಪೊಲೀಸರು ಗುರ್ತಿಡಿಯೋದಿಲ್ಲ, ಯಾವ ಕಡೆಯಿಂದ ಹೋದರೆ ಯಾರು ಕೂಡ ನಮ್ಮನ್ನು ಕಂಡು ಹಿಡಿಯೋದಿಲ್ಲ, ಇದರಲ್ಲಿ ಈ ಕಂಟೈನರಲ್ಲಿ ದುಡ್ಡು ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು, ಹಂಗೆ ಈ ದುಡ್ಡನ್ನು ಸಾಗಿಸಬೇಕಾಗಿತ್ತು. ಆದರೂ ಕೂಡ ಕೆಲವರಿಗೆ ಗೊತ್ತಾಗಿದೆ, ಇದನ್ನು ಕಳ್ಳತನ ಮಾಡಿದ್ರು. ಇಂತಹ ದೊಡ್ಡ ಮಟ್ಟದ ಕಳ್ಳತನ ಮಾಡಬೇಕಂದ್ರೆ ತಿಂಗಳಾನುಗಟ್ಟೆಯಿಂದ ಒಂದು ಪ್ಲಾನ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಪ್ಲಾನ್ ಮಾಡಿ ಈ ದುಡ್ಡನ್ನು ಹೊಡೆದಿರುವಂಥದ್ದು. ನೋಡಿ, ದುಡ್ಡು ಕಳೆದೋದಾಗ ಯಾರೂ ಬರಲಿಲ್ವಂತೆ. ಈ ದುಡ್ಡು ಕಳೆದೋಗಿದೆ ಅನ್ನುವಂತಹ ವಿಚಾರ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈ ವಿಚಾರ ಹೆಂಗೆ ಬಯಲಿಗೆ ಬಂತು ಅನ್ನೋದೇ ಇಲ್ಲಿ ದೊಡ್ಡ ಮಟ್ಟದ ಟ್ವಿಸ್ಟ್ ಆಗಿದೆ. ಸುಮ್ಮನೆ ಈ ವಿಚಾರ ಬರಲಿಲ್ಲ, ಯಾರು ಕೂಡ ಮೊದಲು ಬಾಯ್ ಬಿಟ್ಟಿರಲಿಲ್ಲ. ಇದು ನನ್ನ ಹಣ ನನಗೆ ಸೇರಿದ್ದು ಅಂತ ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಲಿರಲಿಲ್ಲ. ಆದರೂ ಕೂಡ ಬಂದಿದೆ. ಅದು ಹೇಗೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಬರೀ 400 ಕೋಟಿ ರೂಪಾಯಿ ಕಳೆದೋಯ್ತು, ದರೋಡೆ ಆಯಿತು, ಕಂಟೈನರಲ್ಲಿ ಇತ್ತು ಅಷ್ಟೇ ಅನ್ನುವಂತಹ ವಿಚಾರ ಗೊತ್ತಿದೆ. ದೇಶದಲ್ಲಿ ಬೆಚ್ಚಿ ಬೆಳೆಸಿದ ಘಟನೆ ಆದರೂ ಕೂಡ ಕೆಲವೊಂದು ಸತ್ಯ ವಿಚಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ಎಲ್ಲ ವಿಚಾರ ಗೊತ್ತಾಗಿದೆ. ನೋಡಿ, ಈ ಪ್ರಕರಣವನ್ನು ಬಯಲು ಮಾಡಿದ್ಯಾರು, ಹೆಂಗೆ ಬಂತು? ಸಂತೋಷ್ ಮತ್ತೆ ಹಣ ಕಿಶೋರ್ ಏನಿದೆ, ಆ ಕಿಶೋರ್ ಸೇಟ್ಗೆ ಸೇರಿದ್ದು ಅಂತ ಹೇಳ್ತಾರೆ. ಆ ಕಿಶೋರ್ ಸೇಟ್ ಏನಿದ್ದಾರೆ ಆತನಿಗೆ ಈ ದುಡ್ಡು ಹೆಂಗೆ ಬಂತು, ಯಾರು ಕೊಟ್ಟರು, ಅಥವಾ ಒಬ್ಬಂದೇ ಪಾಲಿದೆಯೋ, ಬೇರೆ ಬೇರೆ ಅವರದ್ದು ಕೈವಾಡ ಇದೆಯೋ, ಈ ದುಡ್ಡು ರಾಜಕಾರಣಿಗೆ ಸೇರಿದ್ದು, ಅವ್ರಿಗೆ ಸೇರಿದ್ದು, ಇವ್ರಿಗೆ ಸೇರಿದ್ದು ಅಂತ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ನಿಜವಾಗಿಯೂ ಕೂಡ ಯಾರಿಗೆ ಸೇರಿದ್ದು, ಇದನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾರ್ಯಾರ ನಡುವೆ ಏನೇನೋ ಮಾತುಕತೆ ಆಗಿತ್ತು. ಇದರಲ್ಲಿ ವಿರಾಟ್ ಗಾಂಧಿ ಎನ್ನುವವರ ಕೈವಾಡವೂ ಕೂಡ ಇದೆ ಅಂತ ಹೇಳಿದ್ರು ಈ ಹಿಂದೆ. ಆದರೆ ಇದೀಗ ಈ ಪ್ರಕರಣಕ್ಕೆ ಬೇರೆ ರೀತಿಯಾದಂತಹ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನಿಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಸೇರ್ಪಡೆ ಆಗ್ತಾ ಇದೆ ಈ ಪ್ರಕರಣಕ್ಕೆ. ಇನ್ನೂ ಇಬ್ಬರು ಇದ್ದಾರಂತೆ. ಅಕ್ಟೋಬರ್ 22ರಂದು ಮಹಾರಾಷ್ಟ್ರದ ಸಂದೀಪ್ ಪಾಟೀಲ್
ಅಪಹರಣ ಮಾಡಿರ್ತಾರೆ. ಉದ್ಯಮಿ ಕಿಶೋರ್ ಸೇಠ್ ಮತ್ತು ಅವನ ಕಡೆಯವರು ಆ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿದಾಗ ಚಿತ್ರಹಿಂಸೆ ಕೊಟ್ಟಿರ್ತಾರೆ. ದುಡ್ಡು ಎಲ್ಲಿದೆ, ಹೆಂಗೆ ದರೋಡೆ ಆಯಿತು, ಏನಾಯಿತು, ಎತ್ತಾಯ್ತು ಅಂತ ಪ್ರಶ್ನೆ ಕೇಳ್ತಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ 2 ಕಂಟೈನರ್ಗಳಲ್ಲಿ ಹಣ ಹೋಗ್ತಾ ಇತ್ತು. ಆ 400 ಕೋಟಿ ರೂಪಾಯಿ ಹಣ ಬೆಳಗಾವಿಯ ಚೋರ್ಲಾ ಘಾಟ್ ಬಳಿ ದರೋಡೆ ಆಗತ್ತೆ. ಇದರಲ್ಲಿ ನೀನು ಕೂಡ ಇದೆಯಾ, ಹಣ ಎಲ್ಲೋಯ್ತು ಅಂತ ಹೇಳಿ ಒಂದೇ ಸಮಯ ಪ್ರಶ್ನೆ ಮಾಡ್ತಾರೆ ಆ ವ್ಯಕ್ತಿಯಿಂದ. 2000 ಮುಖಬೆಲೆಯ ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಕೂಡ ಮಾಡಲಾಗಿತ್ತು. ಅಲ್ಲಿ ತಿರುಪತಿಯಲ್ಲಿ ದರೋಡೆಯಾದಂತಹ ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿರ್ತಾರೆ. ಇದರ ಮಧ್ಯಸ್ಥಿಕೆಯನ್ನ ಕಿಶೋರ್ ವಹಿಸ್ಕೊಂಡಿರ್ತಾನೆ. ಕೆಲವೊಂದು ವಿಚಾರ ಬಯಲಿಗೆ ಬಂದಿದ್ದು ಆಗಲೇ ದರೋಡೆಯಾದಂತಹ ವಿಚಾರ ತೆಗೆದುಕೊಂಡವ್ರಿಗೂ ಕೊಟ್ಟವ್ರಿಗೂ ಬಿಟ್ಟು 3ನೇ ವ್ಯಕ್ತಿಯ ಕಿವಿಗೆ ಬೀಳುತ್ತೆ. ಅವಾಗ ಗೊತ್ತಾಗುತ್ತೆ ಈ ವಿಚಾರ. ಉದ್ಯಮಿ ಕಿಶೋರ್ ಹಾಗೂ ಮತ್ತವನ ಸ್ನೇಹಿತ ಜಯೇಶ್ ಏನಿದ್ದಾರೆ, ಅವರು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಏನೇನು ಹೆಂಗೆ ಪ್ಲಾನ್ ಮಾಡಿದ್ರು, ಯಾರಿಗೆ ಸೇರಿದ್ದು ಅಂತ ಎಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ. ಆ ವಿಡಿಯೋ ಕೂಡ ಈಗ ಸಿಕ್ಕಿದೆ. ಈ ಏನು ದರೋಡೆ ಇದೆ, ಈ ದರೋಡೆಯ ಹಿಂದೆ ಯಾರ ಕೈವಾಡ ನಿಜಕ್ಕೂ ಇದೆ ಅನ್ನುವಂಥದ್ದು ಆಡಿಯೋ ಒಂದು ಸಿಕ್ಕಿದೆ. ಆ ಆಡಿಯೋವನ್ನು ನೀವು ಸ್ವಲ್ಪ ಗಮನಿಸಿ. त्याच्यामध्ये जो मध्यस्थी माणूस आहे तो मोठा आहे. म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. तर कसं आहे की हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा. तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता हे तो थोडासा तो पण इंटरेस्ट घेतोय. आता तो पॉलिटिशियन आहे तो. तर आता ते बोलतो की ते मी बोला आता ते मरू द्या मला, पण जे माझं आता झालंय ते तुम्ही मला मोकळा करा की मला माझे पैसे तर जे घुसलेत, कारण माझ्या तर दुसरं काय संबंध नाही. इन्व्हेस्टर सारखा आहे मी. पण मी काय म्हणतो, माझे जे पैसे मी ते पण मी बोललो तुमच्या सांगण्यावरनं मी ते तेवढा केला होता. तर ते बोलले ठीक आहे. तर आता ते हा लाईनअप करतो 1-2 दिवसांनी कुठेतरी. ते बोललो आता त्याच्याकडे पैसे तर नाहीये, पैसे तर त्यांनी कुठेतरी जमा केले. बोललो ठीक आहे. तर ते बोलतो मटेरियल आहे. आता कसं आहे की त्याच्यामध्ये जो मध्ये खूप मोठा आहे. ಆಡಿಯೋದಲ್ಲಿ ಮಾತನಾಡ್ತಾ ಇದ್ದಾರೆ ನೋಡಿ. ಈ ಆಡಿಯೋದಲ್ಲಿ ಹೇಳ್ತಿರೋ ಪ್ರಕಾರ ನಾವು ಗಮನಿಸೋದಾದ್ರೆ ಈ ದರೋಡೆಯಾದಂತಹ 400 ಕೋಟಿ ರೂಪಾಯಿಯಲ್ಲಿ ಬಹುಪಾಲು ಗುಜರಾತ್ನ ರಾಜಕಾರಣಿಗೆ ಸೇರುತ್ತೆ. ಅವರು ಮಾತನಾಡ್ತಾ ಇರುವಂಥದ್ರಲ್ಲಿ ಗೊತ್ತಾಗ್ತಾ ಇದೆ. ಕಿಶೋರ್ ಮತ್ತೆ ಜಯೇಶ್ ಏನಿದ್ರೆ ಇಬ್ರು ಮಾತನಾಡ್ತಾ ಇದ್ದಾರೆ. ಗುಜರಾತ್ ರಾಜಕಾರಣಿಯ ಪಾಲಿದೆ ಇದರಲ್ಲಿ, ಅವ್ರದ್ದೇ ದೊಡ್ಡ ಪಾತ್ರ ಇದೆ ಅಂತ ಆಡಿಯೋದಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ತಿರುಪತಿಯಲ್ಲಿ ಏನು ದರೋಡೆಯಾದಂತಹ 2000 ಕೋಟಿ ಮುಖಬೆಲೆಯ ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಲಾಗಿತ್ತು. ಅದನ್ನು ಹೆಂಗೆ ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ರು, ಹೆಂಗೋಯ್ತು, ಏನು ವಿಚಾರ, ಅದೆಲ್ಲವೂ ಕೂಡ ಮಾತನಾಡಿದ್ದಾರೆ ನೋಡಿ. ಇನ್ನು ಅಸಲಿಗೆ ಈ ದರೋಡೆ ಹೇಗಾಯಿತು, ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಅದೆಲ್ಲವನ್ನು ಕೂಡ ನಾವು ಗಮನಿಸೋದಾದ್ರೆ ನೋಡಿ, ಅದನ್ನು ನೋಡ್ತಾ ಹೋಗ್ಬಿಡೋಣ. ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದ ಕಿಶೋರ್ ಅನ್ನುವಂತಹ ವ್ಯಕ್ತಿ ಗುಜರಾತ್ ರಾಜಕಾರಣಿಯ ಹಣ ಬದಲಾಯಿಸುವಂತಹ ಜವಾಬ್ದಾರಿಯನ್ನು ಕೂಡ ವಹಿಸ್ಕೊಂಡಿದ್ದಾಯಿತಾ. ಹೀಗಾಗಿ 400 ಕೋಟಿ ರೂಪಾಯಿ ಸಾಗಾಟ ಏನಿದೆ ಅದನ್ನು ಮಾಡೋ ಕೆಲಸವನ್ನು ಸ್ನೇಹಿತ ಆಗಿರುವಂತಹ ವಿರಾಟ್ಗೆ ವಹಿಸಿರ್ತಾನೆ. ಹಿಂಗೆಲ್ಲ ಹೋಗುತ್ತೆ, ಹೆಂಗೆ ಆಯಿತು, ಏನೇನಾಯಿತು ಎಲ್ಲ ಕಥೆಯನ್ನು ವಿರಾಟ್ಗೆ ವಹಿಸಿರ್ತಾನೆ. ತನ್ನ ಹುಡುಗರಿಗೆ ಹಣ ಸಾಗಾಟ ಮಾಡಿ ಅಂತ ಅಂದರೆ ಕಳಿಸು ಅಥವಾ ಜವಾಬ್ದಾರಿ ಕೊಟ್ಟಿರ್ತಾನೆ. ಹೀಗಾಗಿ ಈ ಹುಡುಗರು ಏನು ಮಾಡಿರ್ತಾರೆ, ಜವಾಬ್ದಾರಿ ಕೊಟ್ಟಿರ್ತಾರಲ್ಲ, ವಹಿಸ್ಕೊಂಡಿರ್ತಾರೆ. ಅವರು 2 ಕಂಟೈನರ್ಗಳಲ್ಲಿ ಈ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ನೋಟು ಎಕ್ಸ್ಚೇಂಜ್ ಮಾಡೋಕ್ಕೆ ಗೋವಾದಿಂದ ಸಾಗಾಟ ಮಾಡಿರ್ತಾರೆ ಇವರು. ನೆಟ್ವರ್ಕ್ ಸಿಗೋದಿಲ್ಲ ಅಲ್ಲಿ, ಎಲ್ಲಿ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ಗಳು ಅಲ್ಲೇ ಮಿಸ್ ಆಗೋದು. ನೆಟ್ವರ್ಕ್ ಸಿಗೋದಿಲ್ಲ, ಅಲ್ಲಿ ಮಿಸ್ ಆಗಿಬಿಡುತ್ತೆ, ನಾಪತ್ತೆ ಆಗ್ಬಿಡುತ್ತೆ. ಈಗ ಹುಡುಗರು ಏನು ಮಾಡ್ತಾರೆ, ಕಂಟೈನರು ಮಿಸ್ ಆಗುತ್ತೆ, ಆ ಹುಡುಗರು ವಿರಾಟ್ನ ಹುಡುಗರು ಏನಿರ್ತಾರೆ ಅವರು ಕೂಡ ನಾಪತ್ತೆ ಆಗ್ಬಿಡ್ತಾರೆ. ಈ ರೀತಿಯಾಗಿ ಘಟನೆ ನಡೀತು. ಹೆಂಗೆ ಮಿಸ್ ಆಯಿತು ಅಂತ, ಅದನ್ನು ಯಾರು ತೆಗೆದುಕೊಂಡು ಹೋದ್ರು, ಎಲ್ಲಿಗೆ ತೆಗೆದುಕೊಂಡು ಹೋದ್ರು, ಆ ಹಣ ಈಗ ಎಲ್ಲಿದೆ, ಅದ್ಯಾವ ವಿಚಾರ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆನೇ ಮಹಾರಾಷ್ಟ್ರ ಪೊಲೀಸರು ವಿರಾಟ್ನನ್ನು ಬಂಧಿಸಿದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಈ ಘಟನೆ ಹೆಂಗೆ ನಡೀತು, ಹೆಂಗೆ ಕಳೆದೋಯ್ತು ಅನ್ನುವಂಥ ವಿಚಾರ ಬಯಲಾಗಿದೆ. ಈಗ ಯಾರಿಗೆ ವಹಿಸಿದ್ರು, ಅವ್ರು ಹೆಂಗೆ ತಗೊಂಡು ಹೋದ್ರು, ಹೆಂಗೆ ಎಕ್ಸ್ಚೇಂಜ್ ಮಾಡಿಕೊಂಡ್ರು, ಅದು
ಬೆಳಗಾವಿಯ ಒಂದು ಚೋರ್ಲಾ ಘಾಟ್ ಏನಿದೆ ಅಲ್ಲಿ ಮಿಸ್ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತೆ, ನೆಟ್ವರ್ಕ್ ಸಿಗೋದೇ ಇಲ್ಲ. ಬರೀ ಕಂಟೈನರು ದುಡ್ಡು ಮಿಸ್ ಆಗೋದಿಲ್ಲ, ಯಾರು ಸಾಗಾಟವನ್ನು ಮಾಡ್ಕೊಳ್ಳೋಕೆ ಹುಡುಗರು ಒಪ್ಪಿಸ್ಕೊಂಡಿದ್ರಲ್ಲ ಅವರು ಕೂಡ ನಾಪತ್ತೆ ಆಗಿಬಿಡ್ತಾರೆ. ಅದೇ ವಿಚಾರವಾಗಿ ಪೊಲೀಸರು ಈ ವಿಚಾರ ಗೊತ್ತಾಗುತ್ತೆ, ಇಡೀ ದೇಶದಾದ್ಯಂತ ಈ ವಿಚಾರ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಪೊಲೀಸರು ಹುಡುಕ್ತಾ ಇದ್ದಾರೆ, ತನಿಖೆಯನ್ನು ಆರಂಭಿಸಿದ್ದಾರೆ, ವಿರಾಟ್ನನ್ನು ಬಂಧಿಸಿದ್ದಾರೆ. ಈ ಒಂದು ವಿಚಾರವಾಗಿ ಮಹಾರಾಷ್ಟ್ರದ SIT ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಕೆದಕ್ತಾ ಇದ್ದಾರೆ. ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಬಯಲಿಗೆ ಬರ್ತಾ ಇದೆ. ಏನು 400 ಕೋಟಿ ರೂಪಾಯಿ ಮಿಸ್ ಆಗಿದೆ ಅಂತಂದರೆ ಅದು ಯಾರ ಹಣ ಇರಬಹುದು, ಹೆಂಗೆ ಸಂಪಾದಿಸಿರ್ಬೋದು, ಅಥವಾ ಎಲ್ಲಿ ಲೂಟಿ ಹೊಡೆದಿರಬಹುದು, ರಾಜಕಾರಣಿಗಳದು ಅಂತ ಹೇಳ್ತಾರೆ. ನಿಮಗೆ ಗೊತ್ತು ರಾಜಕಾರಣಿಗಳ ಹತ್ರ ದುಡ್ಡು ಹೆಂಗೆ ಬರುತ್ತೆ. ಎಲ್ಲರೂ ಕೂಡ ಒಳ್ಳೆಯ ದಾರಿಯಿಂದೇನು ಸಂಪಾದನೆ ಮಾಡೋದಿಲ್ಲ. ಇಷ್ಟು ಕೋಟ್ಯಾಂತರ ರೂಪಾಯಿಯನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ದಾರಿನೇ ಇರುತ್ತೆ. ನಾವು ಕಷ್ಟಪಟ್ಟು ದುಡಿದ್ರೂ ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಕೂಡ ಅದನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿರಲ್ಲ. ಯಾಕಂದರೆ ಖರ್ಚುಗಳು ಅಷ್ಟು ಜಾಸ್ತಿ ಇರುತ್ತೆ. ಇವರು 400 ಕೋಟಿ ರೂಪಾಯಿಯನ್ನು ಕಳಿಸ್ತಾ ಇದ್ದಾರೆ. ಸೇರಿದೆ ಅಂತಂದರೆ ಅದು ಹೇಗೆ? ತಿರುಪತಿಯಲ್ಲಿ ದರೋಡೆಯಾದಂಥ ಹಳೆ ನೋಟ್ಗಳು ಎಕ್ಸ್ಚೇಂಜ್ ಆಯಿತು. ಅದು ಹೆಂಗಾಯಿತು? 2000 ಮುಖಬೆಲೆಯ ಹಳೆ ನೋಟ್ಗಳು ಎಕ್ಸ್ಚೇಂಜ್ ಆಗಿದ್ದು ಅಲ್ಲಿ. ಹಾಗಾದರೆ ಇದರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದಂತಹ ಕಿಶೋರ್ ಏನಿದ್ದಾನೆ, ಆ ಕಿಶೋರ್ ಆತನನ್ನು ಬಂಧಿಸಿದ್ದಾರೆ. ಅಲ್ಲ, ಕಿಶೋರ್ನಲ್ಲ, ವಿರಾಟ್ನನ್ನು. ಈ ಪ್ರಕರಣವನ್ನು ಕೆದಕ್ತಾ ಇದ್ದಾರೆ ಮಹಾರಾಷ್ಟ್ರದ SIT ಅಧಿಕಾರಿಗಳು. ಏನಾಯಿತು, ಎತ್ತಾಯಿತು, ಹೆಂಗೆ, ಏನು ಎತ್ತ ಅಂತ. ಆ ಗುಜರಾತ್ನ ರಾಜಕಾರಣಿ ಯಾರು? ಹಾಗಾದರೆ ಆ ಆಡಿಯೋದಲ್ಲಿ ಮಾತನಾಡ್ತಾ ಇದ್ದಾರೆ, ಗುಜರಾತ್ ರಾಜಕಾರಣಿಗೆ ಸೇರುತ್ತೆ ಬಹುಪಾಲು, ಎಲ್ಲ ಆತಂದೆ ಅಂತ ಹೇಳ್ತಾ ಇಲ್ಲ, ಬಹುಪಾಲು ಅಂತ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಇನ್ನು ಯಾರ್ಯಾರು ಪಾಲುದಾರರಿದ್ದಾರೆ? ಹಣ ಎಕ್ಸ್ಚೇಂಜ್ ಎಲ್ಲಿ ಮಾಡಿದ್ರು? ಇಷ್ಟು ಹಣವನ್ನು ಯಾಕೆ ಎಕ್ಸ್ಚೇಂಜ್ ಮಾಡಿದ್ರು? ಇವರು ಎಲ್ಲಿ ಕಳಿಸಬೇಕಾಗಿತ್ತು? ತಿರುಪತಿಯಲ್ಲಿ ಹಳೆ ನೋಟ್ಗಳಿಗೆ ಬದಲಾಗಿ ಯಾರು ನೋಟನ್ನು ಕೊಡ್ತಾ ಇದ್ದಾರೆ, ಯಾರು ಹೊಸ ನೋಟ್ಗಳನ್ನು ಕೊಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಇಷ್ಟೇ ಟೈಮ್ ಅಂತ ಕೊಟ್ಟಿತ್ತು ನೋಟನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ. ಅದನ್ನು ಮೀರಿದ ಮೇಲೆ ಕೂಡ ಈಗಲೂ ಕೂಡ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಏನೋ ಒಂದು ದಂಧೆ ನಡೀತಾ ಇದೆ. ಇದನ್ನು ಯಾರು ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಅಲ್ಲಿ? ಈ ಹಿಂದೆ ದೊಡ್ಡ ಜಾಲ ಏನಾದರೂ ಇದೆಯಾ ಇದರ ಹಿಂದೆ? ಈ ನೋಟನ್ನು ಎಕ್ಸ್ಚೇಂಜ್ ಮಾಡುವಂತಹ ಒಂದು ದಂಧೆ, ಜಾಲ, ಇದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಮಹಾರಾಷ್ಟ್ರದ SIT ತಂಡಗಳು. ತಿರುಪತಿಯಲ್ಲಿ ಎಕ್ಸ್ಚೇಂಜ್ ಆಗುತ್ತೆ, ಅಲ್ಲಿಂದ ಬಂದಂತಹ ದುಡ್ಡು ಬೆಳಗಾವಿಯಲ್ಲಿ ಮಿಸ್ ಆಗುತ್ತೆ. ಅದನ್ನು ಕಳಿಸ್ತಾ ಇದ್ದಂತಹ ಹುಡುಗರು ಕೂಡ ನಾಪತ್ತೆ ಆಗ್ತಾರೆ. ಆದರೆ ಅದರ ಹೆಸರೇನು ಕೇಳಿ ಬಂದಿತ್ತಲ್ಲ, ವಿರಾಟ್ ಸಿಕ್ಕೊಳ್ತಾರೆ. ನಿಜಕ್ಕೂ ಕೂಡ ಪ್ರಶ್ನೆ ಇರುವಂಥದ್ದು ಏನು ಅಂತಂದರೆ ಇಲ್ಲಿ ಮುಖ್ಯವಾಗಿ ಆ ಗುಜರಾತ್ನ ರಾಜಕಾರಣಿ ಯಾರಿರಬಹುದು, ಆತನ ಹೆಸರು ಬಯಲಾಗಬೇಕು, ಅದನ್ನು ಅಧಿಕಾರಿಗಳು ಹುಡುಕಬೇಕು. ಆಮೇಲೆ ಈ ಎಕ್ಸ್ಚೇಂಜ್ ದಂಧೆ ಏನು ನಡೀತಾ ಇದೆ ಅದನ್ನು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗಬೇಕು. ಆ ಜಾಲವನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರದ ಪೊಲೀಸರು. 2000 ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ, 400 ಕೋಟಿ ರೂಪಾಯಿ. ಈಗೇನು ಎಲೆಕ್ಷನ್ಗಳು ಹತ್ರ ಬರ್ತಾ ಇದೆ, ಅದಕ್ಕೇನಾದರೂ ಉಪಯೋಗ ಮಾಡ್ತಾ ಇದ್ದಾರೆ ಈ ದುಡ್ಡನ್ನು? ಅದಕ್ಕೆ ಉಪಯೋಗ ಮಾಡೋಕ್ಕಂತಾನೆ ತೆಗೆದುಕೊಂಡು ಹೋಗ್ತಾ ಇದ್ರ? ನೋಡಿ, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಬರ್ತಾ ಇದೆ, ಅದಕ್ಕೆ ದುಡ್ಡು ಬೇಕೇ ಬೇಕು. ಬೇಕು ಅಂತಂದರೆ ಅದಕ್ಕೆ ಈ ರೀತಿಯಾದ ದುಡ್ಡನ್ನೇ ಬಳಸಬೇಕು. ನ್ಯಾಯವಾಗಿರುವಂತಹ ದುಡ್ಡನ್ನು ಯಾರೂ ಕೂಡ ಎಲೆಕ್ಷನಲ್ಲಿ ಬಳಸೋಕೆ ಸಾಧ್ಯನೇ ಇಲ್ಲ. ರಾಜಕಾರಣಿಗೆ ಸೇರಿದ್ದು ಅಂತಂದ್ರೆ ನಿಜವಾಗಿಯೂ ಕೂಡ ಇದೇ ಒಂದು ಅನುಮಾನ ವ್ಯಕ್ತವಾಗುತ್ತೆ. ಇದು ಚುನಾವಣೆಗೋಸ್ಕರ ಬಳಸೋಕಂತಾನೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ದುಡ್ಡು ಅಂತ. ಎಲ್ಲ ಆಯಾಮದಲ್ಲಿಯೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ, ಆ ಜಾಡನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ, ಇಂಚಿಂಚು ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ. ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಈಗ ಆಡಿಯೋ ಸಿಕ್ಕಿದೆ, ನಂತರ ಅವರು ಸಿಗ್ತಾರೆ. ಈಗ ಯಾರು ನಾಪತ್ತೆಯಾಗಿದ್ರು ಆ ಹುಡುಗರು, ವಿರಾಟ್ ಹುಡುಗರು, ಅವರು ಕೂಡ ಸಿಗ್ತಾರೆ, ಹುಡುಕ್ತಾ ಇದ್ದಾರೆ. ಹಳೆ ತಿರುಪತಿಯಲ್ಲಿ ಈ ನೋಟ್ಗಳನ್ನು ಬದಲಾವಣೆ ಮಾಡುವಂತಹ ಒಂದು ದಂಧೆ ನಡೀತಾ ಇದೆ ಅಂತ ಗೊತ್ತಾಯ್ತಲ್ಲ, ಅದ್ರ ಬಗ್ಗೆ ಫಸ್ಟ್ ಹುಡುಕಬೇಕಾಗುತ್ತೆ. ಇಷ್ಟು ದಿನಗಳಾದರೂ ಕೂಡ ಹಿಂಗೆ ನಡೀತಾ ಇದೆ ಅಂತಂದರೆ ಇಲ್ಲೇನೋ ಒಂದು ದೊಡ್ಡ ಜಾಲ ಇದೆ, ಇದನ್ನು ಹುಡುಕಬೇಕಾಗಿದೆ ಪೊಲೀಸರು. ಈಗ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂತಹ ಈ ಒಂದು ಪ್ರಕರಣ ಏನಿದೆ ಇದು ನಿಜಕ್ಕೂ ಕೂಡ ಒಂದು ದೊಡ್ಡ 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 ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ತಾ ಇದೆ, ಅಚ್ಚರಿಗೆ ಈಡು ಮಾಡ್ತಾ ಇದೆ. ಈ ಒಂದು ಪ್ರಕರಣದ ಬಗ್ಗೆ ಪೊಲೀಸರು ಏನಿದ್ದಾರೆ ಅವರು ಹುಡುಕ್ತಾ ಇದ್ದಾರೆ ಎಲ್ಲ ಆಯಾಮದಲ್ಲಿಯೂ ಕೂಡ. 400 ಕೋಟಿ ರೂಪಾಯಿ ಹಣ ಏನಿದೆ ಆ ಹಣ ಯಾರ್ದು ಅನ್ನೋದು ಅಂದರೆ ಸ್ವಲ್ಪ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ ಇನ್ನೂ ಕೂಡ. ಒಬ್ಬ ರಾಜಕಾರಣಿದು ಅಂತ ಹೇಳ್ತಾ ಇದ್ದಾರೆ, ಗುಜರಾತ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾರನ್ನ ಅಂತ ಹೋಗಿ ಕೇಳೋದು, ಯಾರನ್ನ ಅಂತ ಕೇಳಿ ಹುಡುಕೋದು ಗೊತ್ತಾಗ್ತದೆ, ಯಾರನ್ನಂತ ಹುಡುಕೋದು ಗೊತ್ತಾಗ್ತಾ ಇಲ್ಲ.
ಇದೇ ವಿಚಾರವಾಗಿ ಸಾಕಷ್ಟು ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈ ದುಡ್ಡು ಎಲ್ಲಿಗೆ ಹೋಗ್ತಾ ಇತ್ತು, ಮುಖ್ಯವಾಗಿ ಯಾರ ಕೈ ಸೇರಬೇಕಾಗಿತ್ತು, ಆದರೆ ಯಾರ ಕೈ ಸೇರ್ತು? ಆ ದರೋಡೆಕೋರರು ಯಾರಿದ್ದಾರೆ ಅವರೇನಾದರೂ ಸಾಗಾಟ ಮಾಡ್ತಾ ಇದ್ರು, ಆ ಹುಡುಗರೇ ಮಾಡಿ ನಮಗೆ ಗೊತ್ತಿಲ್ಲ ಅಂತ ಹೇಳಿ ನಾಪತ್ತೆ ಆಗ್ಬಿಟ್ರಾ, ಅಥವಾ ಬೇರೆಯವರು ನಿಜವಾಗಿಯೂ ಕೂಡ ಅವರನ್ನು ಹೊಡೆದೋ ಇನ್ನೊಂದು ಮಾಡಿನೋ ಆ ದುಡ್ಡನ್ನು ತೆಗೆದುಕೊಂಡು ಹೋದ್ರ? ಇಲ್ಲ, ಆ ಹುಡುಗರು ಸಮೇತ ಆ ದುಡ್ಡನ್ನು ಹೊಡೆದುಕೊಂಡು ಹೋದ್ರ ಗೊತ್ತಿಲ್ಲ. ಈಗ ಮುಖ್ಯವಾಗಿರುವಂತಹ ವಿಚಾರ ಏನಂತಂದರೆ, ಆ ದುಡ್ಡು ಎಲ್ಲಿಂದ ಬಂತು, ಯಾರಿಂದ ಬಂತು, ಎಲ್ಲಿಗೆ ಹೋಗ್ತಾ ಇತ್ತು, ಆ ರಾಜಕಾರಣಿ ಯಾರು, ಇದರ ಎಲ್ಲಿ ಯಾರ ಕೈವಾಡ ಇದೆ, ಆ ಒಂದು ವಿಚಾರಗಳನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೂಡ ಬರಬೇಕಾಗಿದೆ. ಪ್ರತಿದಿನವೂ ಕೂಡ ಅದರ ಬಗ್ಗೆ ಪೊಲೀಸರು ಹುಡುಕ್ತಾ ಇದ್ದಾರೆ ಮಾಹಿತಿಯನ್ನು. ಒಬ್ಬೊಬ್ಬರದೇ ಲಿಂಕ್ ಸಿಗ್ತಾ ಹೋಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.